ನೋಡ್ದೂತೆ ನಾನು ಯಾರು ಅಂತ ನಿನಗೆ ಪರಿಪರಿಯಿಂದ ಹೇಳಿದೆ. ಯಾಕಂತಂದರೆ ಮೊದಲು ನೀನು ಹೇಳಿದ ಹಾಗೆ ಕೆಳಗಡೆ ಇದ್ದಾಗ ನನಗೆ ಗುರ್ತು ಹತ್ತಲಿಲ್ಲ, ಮೇಲುಗಡೆ ಇದ್ದಾಗ ಗುರ್ತ ಹಾಗೆ ಹಾರಿ ಹೋಗ್ಬಿಡ್ತು ಹಂಗೂ ಅಂದು. ಮತ್ತು ಸಣ್ಣವಿದ್ದಾಗ ನನಗೆ ಗೊತ್ತಿತ್ತು ಈಗ ಗೊತ್ತಾಗಲಿ ಅಂತಂದ್ರೇನು ಅಹಂಕಾರ ಭಾವ ಒಳ್ಳೆಯದಲ್ಲ ಅಂಥೇಳಿ ಒಂದು ಪರಿಕಲ್ಪನೆ. ಹಾಗೆ ನಾನು ಈ ಒಂದು ಸಕಲ ಚರಾಚರ ಜೀವರಾಶಿಗಳಿಗೆ ಏನು ಓತಪ್ರೇತವಾಗಿ ಚೈತನ್ಯ ಸ್ವರೂಪವಾಗಿರುವುದರಿಂದ ಎಲ್ಲರ ಒಂದು ಹಣೆ ಬರವನ್ನು ಬರೆಯುವಂಥ ಹೇಳುವ ಈ ಲೋಕದಲ್ಲಿ ಹೇಳೋರು ಹೇಗೆ ವಂಶಾವಳಿಗಳನ್ನು ಹೇಳ್ತಾರೋ ಹಾಗೆ ನಾನಾದರೂ ಕೂಡ ನೋಡು ಪ್ರತಿಯೊಂದು ಜೀವಿಯ ಒಂದು ಹಣೆ ಬರವನ್ನು ಹೇಳುವಂಥ ಶಕ್ತಿ. ಅದಕ್ಕೆ ಪಿತಾಮಹಸ್ಸೇ ಜಗತ್ತು ಅಂತ ಹೇಳಿದೆ. ಮಾತಾ ತಾತ ಪಿತಾಮಹಂ ಅಂತಂದರೆ ಆ ಪಿತರ 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 ಪಿತನಾನು ಅಂಥೇಳಿ ಅಂದರೆ ಎಲ್ಲದಕ್ಕೂ ಸೂಕ್ಷ್ಮವಾಗಿ ಇರತಕ್ಕಂಥ ಚೈತನ್ಯ ಸ್ವರೂಪವೇ ನಾನಾಗಿರುವುದರಿಂದ ನಾನು ಯಾರು ಅನ್ನುವಂಥ ಒಂದು ಪರಿಕಲ್ಪನೆ ನಿಮಗೆ ಮೂಡಬೇಕಾದ್ರೆ ಹೆಳವಣ ದೃಷ್ಟಾಂತ ಕೊಟ್ಟದ್ದಾಯಿತು. ಹಾಗೆ ಜಟಕಾದ ಒಂದು ರಥ, ಯಾಕಂದರೆ ಈ ಶರೀರ ಅನ್ನೋದನ್ನು ಒಂದು ರಥ, ಒಳಗಲಿರ್ತಕ್ಕಂಥ ಚೈತನ್ಯ ಸ್ವರೂಪವಂತ ಆತ್ಮ ಪರಮಾತ್ಮನೇ ನಾನಾಗಿರುವುದರಿಂದ ಈ ಜಡದೇಹಕ್ಕೂ ಕೂಡ ಚೈತನ್ಯ ಸ್ವರೂಪವಾಗಿರುವುದರಿಂದ ನನಗೆ ಜಟಕ ಹೊಡೆಯುವಂತಂತರಿ ಅದು ನಿಜ ಅದ. ಹೀಗೆ ಸಕಲ ಚರಾಚರ ಜೀವರಾಶಿಗಳಿಗೆ ಮಾತ್ರ ಸ್ವರೂಪದಿಂದ ಇರುವುದರಿಂದಾಗಿ ಎಲ್ಲರೂ ನನ್ನನ್ನು ಯಾಕಂದ್ರೆ ನಮ್ಮದನ್ನೋದು ಏನೂ ಇಲ್ಲ, ಎಲ್ಲ ನೆನದೇ ಅಂತೇಳಿ ಹೇಳ್ತಾರೆ. ಹೀಗೆ ನಾನು ಯಾರು ಅನ್ನೋದು ನಿಮಗೆ ಗುರ್ತಾದ ಭಾಳ ಸಂತೋಷ. ನಾನು ಅದಕ್ಕೆ ಬಂದೀನಿ ಅಂತ ಅಂದ ಕೂಡಲೇ ನೀವೇ ಹೇಳಿರಿ ಅಂದ ಕೂಡಲೇ ಸತ್ಯಭಾವ ಇಲ್ಲಿ ಸತ್ಯಭಾವ ತುಂಬಿದೆ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಏನಿರ್ತದಂದ್ರೆ ಸತ್ವ ರಜ ತಮೋ ಅನ್ನುವಂಥ 3 ಗುಣ ಕೊಡೋದು. ಯಾವಾಗ ತಮೋ ಗುಣದಿಂದ ಏನಾಗ್ತದೆ ಅಂದ್ರೆ ನಾಶ ಆಗ್ತದೆ, ರಾಜಸ ಗುಣದಿಂದ ಚಂಚಲತ್ವ ಬರ್ತದೆ. ಯಾವಾಗ ಸಾತ್ವಿಕ ಗುಣ ಪ್ರತಿಯೊಬ್ಬ ಮನುಷ್ಯನಲ್ಲಿ ಮನೆ ಮಾಡ್ತೈತಿ ಅವನಲ್ಲಿ ಒಳ್ಳೆಯತನ ಮೂಡ್ತದೆ ಅಂತ ತಿಳ್ಕೊಂಡು ಸತ್ಯಭಾಮ ಶಕ್ತಿ ಪೂಜೆಯನ್ನು ಮಾಡೋದ್ರಿಂದ ಮನಸ್ಸನ್ನು ಪರಿಶುದ್ಧ ಮಾಡಿಕೊಂಡು ತಿಳ್ಕೊಂಡು ಅವಳಲ್ಲಿ ಸತ್ಯಭಾವ ಮಾಡಿದ ಅವಳನ್ನು ಉದ್ಧಾರ ಮಾಡಬೇಕಂತೇಳಿ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ಪ್ರಪ್ರಥಮವಾಗಿ ದಾರಭಾಗ್ಯದಲ್ಲಿ ಕುಳಿತಂತೂ ನಿಮ್ಮ ಇಬ್ಬರ ದರ್ಶನವಾಗಿ ನೀವಾದರೂ ಕೂಡ ಆ ಅಂಧಕಾರವನ್ನುವಂಥ ಒಂದು ಅಜ್ಞಾನದಲ್ಲಿ ಇರುವಾಗ ನಿಮಗೆ ಸುಜ್ಞಾನದ ಕಡೆಗೆ ಕರೆದುಕೊಂಡು ಬಂದಂತಾಯಿತು. ಸಂಪೂರ್ಣವಾಗಿ ನೀವು ಹೆಸರಾಗಿರುತ್ತೆ. ಮೊದಲಿಂದನೂ ಇಬ್ಬರು ಕೂಡಿ ಕೆಲಸ ಮಾಡಿದ್ರಿ. ಇನ್ನು ನಾನು ಯಾಕೆ ಬಂದನೆ ಅನ್ನೋಂಥ ನಿಮ್ಗೆ ಗುರ್ತಾಗುತ್ತೆ ಅಂತಂದರೆ ಇನ್ನು ಸತ್ಯಭಾಮೆಯಲ್ಲಿ ಯಾಕಂತ ಭಕ್ತಿಯನ್ನು ಎಬ್ಬಿಸಿ ಅವಳಲ್ಲಿ ಜ್ಞಾನೋಪದೇಶ ಮಾಡೋದ್ರ ಜೊತೆಗೆ ನಿಮ್ಮನ್ನು ಉದ್ಧಾರ ಮಾಡಬೇಕಾಗದ. ಅದು ಸತ್ಯಭಾಮ ಮಂದಿರಕ್ಕೆ ಹೋಗೋಣ ಅಂದ್ಕೂಡಲೇ ನೀವು ನನಗೆ ಮುಂದಾಗಿರ್ತೀವಿ ಇರಲಿ, ಮುಂದಾಗೋದ್ರೊಳಗೆ ಇರ್ತೈತಂದರೆ ಅದ್ರಾಗ ಒಂದು ಆನಂದದ ನಾನೇ ಮುಂದಾಗ್ತಾ ಇದ್ದೀನಿ, ಹೋಗೋಣ ನಡ್ರಿಯಪ್ಪ ಹೋಗೋಣ. ಹಂಗಲ್ಲ ಸತ್ಯಭಾಮ ಮಂದಿರ ಎಷ್ಟು ಚಂದದ. ಅವ್ರು ಏನು ಮಾಡ್ತದಾಳ, ನಾವು ಅದೇ ನಮ್ಮ ತಾಯಿ ಹೇಳ್ತಾಳೆ, ನಾವು ಅಂತಃಪುರದಾಗ ಮಲಗಿರ್ತೀನಿ, ನೀವು ಪರಮಾತ್ಮ ಬಂದ್ರೆ ನಾನು ಎಬ್ಬಸ್ರಿ ಅಂತೇಳಿ ಒಳಗೆ ಮಲಗಿದಾಳ್ರಿ. ಏನು ಹಾಗೆ ನಿದ್ದಿನ ಹತ್ತಿರ್ಲಿಕ್ಕಿಲ್ಲ, ನೀವು ಕರೆದು ನೋಡ್ರಿ ಒಂದು ಮಾತಾ. ಹೌದು, ನಿದ್ರಾವಸ್ಥೆ ಪ್ರಾಪ್ತಿ ಆಗಬೇಕಾದ್ರೆ ಏನಾಗ್ತದೆ, ಒಮ್ಮೆಗೆ ನಿದ್ದೆ ಹತ್ತೋದಿಲ್ಲ. ಮೊದಲು ಏನಾಗ್ತದೆ ಅಂದರೆ ಜಾಗೃತ ವಸ್ತುವೊಳಗೆ ಮನುಷ್ಯ ಇರ್ತಾನೆ. ಮನುಷ್ಯ ಜಾಗೃತ ವಸ್ತುವೊಳಗೆ ಇದ್ದಾಗ ಸಹಜ ಒಂದು ಮಂಪರು ಬಂದಂಗೆ ಆಗ್ತದೆ. ಮಂಪರ್ ಅಂತಂದ್ರೆ ಒಂದು ಕನಸಿನ ಅವಧಿಯಿಂದ ಆಮೇಲೆ ಏನಾಯ್ತು ಅಂದ್ರೆ ಗಾಢ ನಿದ್ರೆ ಹತ್ತೈತಿ. ಗಾಢ ನಿದ್ರೆ ಯಾವಾಗ ಹತ್ತೈತೆ ಅಂದ್ರೆ ಇವ್ಗೆ ಗೊತ್ತೇ ಇರೋದಿಲ್ಲ. ಆದರೆ ಬೆಳಗಿನ ಜಾವದಾಗ ಹೇಳ್ತಾರೆ ಹೋದರೆ ಆ ಗಾಢ ನಿದ್ರೆಯಿಂದ ಒಮ್ಮಗೇನೆ ಎತ್ತರ ಆಗೋದಿಲ್ಲ. ಸಾವಕಾಶ ಏನು ಮಾಡ್ತಾರೆ, ಅದೇ ನಿದ್ದೆ ಆಮೇಲೆ ಹೊರಗೆ ಬರ್ತಾನೆ, ಮತ್ತು ಕನಸಿನ ಅವಸ್ಥೆ, ಮತ್ತು ಮುಂದೆ ಜಾಗೃತ ಅವಸ್ಥೆ ಬರ್ತದೆ. ಅದಕ್ಕಾಗಿ ಒಬ್ಬ ಮನುಷ್ಯ ಹೊರಗಡೆ ಬಾಗಿಲದಾಗಿಂದ ಒಳಗಡೆ ಪಡಸಾಲಿಗೆ ಹೋಗಿ, ಪಡಸಾಲೆಯಿಂದ ಆತ ಅಡುಗೆ ಮನೆಗೆ ಹೋಗಿ, ಅಡುಗೆ ಮನೆಯಿಂದ ಮುಂದೆ ಮಲಗೋ ಕೂಡಕ್ಕೆ ಹೆಂಗೆ ಹೋಗ್ತಾನೋ ಹಾಗೆ ಜಾಗ್ರ ಸ್ವಪ್ನ ಸುಷುಪ್ತಿ ಅವಸ್ಥೆಗಳು ಇರ್ತಾವಂತಂದು ಮೊದಲು ಜಾಗ್ರದವಿದ್ದವ ಸ್ವಪ್ನಾವಸ್ಥೆಗೆ ಹೋದ, ಸ್ವಪ್ನಾವಸ್ಥೆಯಿಂದ ಕೊನೆಗೆ ನಿದ್ರಾವಸ್ಥೆಯಲ್ಲಿ ಹೋಗಿ ಪರಿಪೂರ್ಣವಾದಂಥ ಒಂದು ಆನಂದವನ್ನು ಸವಿತಾದಾನೆ. ಯಾವಾಗ ಪರಿಪೂರ್ಣವಾದಂಥ ಆನಂದ ಸವಿಯುವಂಥ ಅವಸ್ಥೆಯೊಳಗೆ ಅವಾಗ ಏನೇನೂ ಗೊತ್ತಾಗೋದಿಲ್ಲ. ಅದೇ ಒಂದು ಮುಂಪೂರ್ವ ವ್ಯವಸ್ಥೆ ಇದ್ದಾಗ ಉಚ್ಚಾಟನ ಆಗ್ತಾನೆ, ಅದು ಎಬ್ಬಿಸ್ಬೇಕಾಗತ್ತದೆ. ಈಗ ಸತ್ಯಭಾಮೆಯನ್ನೇ ಮಲಗಿಲ್ಲಂತೀರಲ್ಲೋ, ಹೌದ್ರಿ ಪರಮಾತ್ಮ ಇದೇ ಯಾರೇ ಅವರೇನು ಮಲಗಲಿಕ್ಕೆಲ್ಲ ಕರೆದು ನೋಡ್ರಲ್ಲ. ಅಂದರೆ ಪರಮಾತ್ಮರು ಬಂದಿದ್ದಾರಂತ ನಿನ್ನ ಕರೆದು ಬಿಡುವ ಮಾತು ನೋಡ್ರಿರ. ಮನೆ ಮಾಲಕರು ನೀವು ಮಂದಿ ಬಂದಿದ್ರಿ ಅಂದಮೇಲೆ ನಾವ್ಯಾಕೆ ನೋಡೋ ಕಾರವಾರ ಮಾಡ್ಬೇಕ್ರಿ, ನೀವೇ ಕರೀಲ್ಲ, ನಿಮ್ಮ ಹೆಂಡತಿ ನಿಮ್ಮ ಮಾತು ಹಿಂಗಂತೀಯ ತೂತೆ. ಇದೇ ಸತ್ಯಭಾಮೆಯ ಮಂದಿರ ಹೌದಲ್ಲೋ, ಮತ್ತೆ 2 ಸಲ ಹೇಳಿದ್ರಿ, ನೀವು ಅರಿದವ್ರ ಗತಿ ಕೇಳ್ತಿರಲ್ಲ, ನಿಮಗೇನು ಗೊತ್ತಿಲ್ಲ ನಿಮ್ಮ ಮಂದಿರ ನಿಮ್ಗೆ.
ಎಷ್ಟು ಮಾತಾಡ್ತೀಯ ಮತ್ತು ಮಾತಾಡಕ್ಕೆ ಹಚ್ತಾರೆ ನೀವು. ತೂತೆ ಮಂದಿರ ಎಷ್ಟು ಸುಂದರದ, ಬಾಗಿಲಿಗೆ ಬಣ್ಣ ಮಾಡ್ಯಾರು. ಹೌದು, ಬಾಗಿಲಿಗೆ ಬಣ್ಣ ಮಾಡಿ ಕುಂಬಿ ಕೀಲಿ ಹಾಕಿದಾರೆ. ಏನು ಮಾತಾಡ್ತೀಯ ಹುಚ್ಚಟ್ವಿ, ಬಾಗಿಲಿ ಬಣ್ಣ ಆಗ್ಯದ ಅಂದ ಆಗ್ಯದ ಅಂತ ಹೇಳಿದೆ. ಅದರಲ್ಲಿ ಸತ್ಯಭಾಮ ನಾನೇ ಎಬ್ಬಿಸ್ಬೇಕು. ಮತ್ತು ಎರಡು ಸಲ ಹೇಳೋದ್ರಿ ನಿಮ್ಗೆ, ನೀವೇ ಎಬ್ಬಸ್ರಿ ಮನೆ ಮಾಲಕರು. ಆಗಲಿ ಪರಮಾತ್ಮ ನೀವು ಕರೆದ್ರೆ ಅವ್ರು ಹೇಳ್ತಾರೋ, ಹಾಗಾದ್ರೆ ಹೇಳ್ರಿ. ಹಾಗಾದರೆ ಹೇಳ್ತಾನೆ, ಚಿತ್ತಗೊಟ್ಟು ಕೇಳು. ಬಂದಿನೇಳ ಗೋವಿಂದ ಬಂದಿನೇಳ ಗೋವಿಂದನ ಇಂದು ಮುಖಿ ನಿದ್ರೆ ಬಿಟ್ಟು, ಬಂದಿನೇಳ ಗೋವಿಂದನ ಇಂದು ಮುಖಿ ನಿದ್ರೆ ಬಿಟ್ಟು, ಸತ್ಯಭಾಮ ನಿದ್ರೆ ಬಿಟ್ಟು ಇಂದು ಮುಖಿ ನಿದ್ರೆ ಬಿಟ್ಟು, ಸತ್ಯಭಾಮ ನಿದ್ರೆ ಬಿಟ್ಟು ಇಂದು ಮುಖಿ ನಿದ್ರೆ ಬಿಟ್ಟು, ಬಂದಿನೇಳ ಗೋವಿಂದ ಸುಂದರಾಂಗನು ಬಂದೆ ಚಂದದಿಂದಲಿ ಎಂದು, ಸುಂದರಾಂಗನು ಬಂದೆ ಚಂದದಿಂದಲಿ ಎಂದು, ಸುಂದರ ಬಾಗಿಲ ತೆರೆದು ನೀ ನೋಡೆ ಸುಂದರಾಂಗ ಬಂದಿ ಆ ಹೋತಾಯ. ಏ ಹಿಮ್ಮಾಳೂತಿ ಇವ ಎಂಥ ಕಟಕದ ನೋಡ. ಏ ಪರಮಾತ್ಮ ಏನಂತೀಯ, ತನ್ನ ಹೆಂಡತಿ ಹೆಂಗೆ ಕರಿತಾನೆ ನೋಡು. ಅವ ಕಟಕರಾವ್ ಇದ್ದದನ್ನು ಕರೆ ಆಯ್ತು ಬಿಡ. ಏ ದೂತಿ ಏನಂತೀರಿ ನೀವು ಇಬ್ಬರು, ನನಗೆ ಕಟಕರಾವ್ ಅಂತೀರಿ. ನೋಡಪ್ಪ ಅಣ್ಣದೇನು ಮಾಡ್ತೀವಿ ನಾವ, ನೀ ಕಟಕ ಕರ್ಯಾಣ ಹೌದಲ್ಲ, ಅದು ಹೆಂಗೆ ದೂತಿ ನನಗೆ ಕಟಕ ಕರೆ ಅಂತಿ. ನೋಡ್ರಿ ಜಗತ್ತಿನಾಗ ಎಲ್ಲ ಸುಳ್ಳೈತಿ, ಆದರೆ ಖರೆ ಅಂದರೆ ನೀನು ಒಬ್ಬನೇ ಹೌದಲ್ಲ ಪರಮಾತ್ಮ. ಖರೆ ಅದು ಬಿಡು, ಬ್ರಹ್ಮ ಸತ್ಯ ಜಗನ್ಮಿತ್ಯ ಅಂತ ಶ್ರುತಿ ಸಾಗಮಗಳು ಸಾರ್ತಾವೆ. ಅಂದ್ರೆ ನೀನು ಪರಬ್ರಹ್ಮ ಸ್ವರೂಪ ಪರಮಾತ್ಮ, ನೀವು ಒಬ್ಬ ಕರೆ, ಅದಕ್ಕೆ ನಾವು ನಿನಗೆ ಕರೆ ಅಂದಿವಿ. ಅಲ್ಲ, ಮಾತಾಡುವ ಮಾತು ಗ್ರಾಮ್ಯವಾದರೂ ಕೂಡ ಅದರಲ್ಲಿ ಹೆತ್ತ ಒಂದು ಗೂಢಾರ್ಥವನ್ನು ಇಟ್ಟಿದ್ದೀರಿ. ಖರೆ ಅಂತಂದರೆ ನಾವು ಬ್ರಹ್ಮ ಸತ್ಯ ಅನ್ನುವಂಥ ನುಡಿಯನ್ನು ಖರೆ ದೂತೆ. ಅಲ್ಲಿ ದೂತೆ ಎಷ್ಟು ಚಂದ ಮಾತಾಡ್ತಿದ್ದಿ ನೀನು. ನನಗೆ ತಿರುಗಿ ಮಾತಾಡೋಕೆ ಬರ್ದಂಗೆ ನನ್ನ ಬಾಯಿ ಕಟ್ಟಿ ಹಾಕಿಬಿಡ್ತೀವಿ. ವೇದ ಶಾಸ್ತ್ರಗಳ ಆಧಾರದಿಂದ ಬ್ರಹ್ಮತತ್ವವೇ ನಾನೆಂದಿಗೂ ಖರೆ ಖರೆ ಅಂತ ಎನ್ನುವುದನ್ನು ಸಾಬೀತು ಮಾಡಿದಿರಿ.